ಅಲ್ಲ ಈ ಮದುವೆನು ಕಾನ್ಸೆಪ್ಟ್ ನ ಯಾವ ಹುಚ್ಚ ಸೋಲ್ ಮಗ ಕಂಡಿಡ್ದ ಅಂತಾನ ಪಕ್ಕದ ಮನೆಯವರು ಈ ಬೀಗರು ಕೆಲವು ಹಡ್ಸಿ ಮಕ್ಕಳು ಮದುವೆ ಆಗೋಣ ನಾನು ಮದುವೆ ನೀ ಏನ್ ಮಾಡ್ತಿಲ್ಲ ಹುಚ್ಚ ಸೋಳೆ ಮಗ ನಾ ಮದುವೆ ಆಗುದಿಲ್ಲಪ್ಪ ಜೀವನದಾಗ ಮದುವೆ ಆಗಬೇಕಂತ ರೂಲ್ಸ್ ಐತಿ ಈ ಸಂವಿಧಾನದಾಗ ಏನ್ ಕಾನೂನು ಮಾಡ್ಯಾರ ಇಲ್ಲ ಮದುವೆ ಯಾಕ ಅಂತ ಒಂದೇ ಒಂದು ಕಾರಣ ಹೇಳು ನಾಳೆ ಓಡಿಸ್ಕೊಂಬರ್ ಹಂಗಲ್ಲ ನಮ್ಮ ತ್ರಾಸ ನಮಗ ನಿಮ್ದೇನ್ ಐತೈತಿಲ್ಲ ಮದುವೆ ಆಗ ಹಿಂದಿನ ಕಾಲ ಹಿರಿಯರ ಹುಡುಗನ ಗುಣ ನೋಡಿ ಮತ್ತು ಹುಡುಗನ್ ನೋಡಿ ಹೆಣ್ಣು ಕೊಡ್ತಾರೆ ಈಗ ಹುಡುಗ ಹೆಣ ಇದ್ದಂಗ ಇರಬಲ್ಲಕ್ಕ ಇಲ್ಲ ನೌಕರಿ ಇರ್ಬೇಕು ಮತ್ತ ಮಹಾನ್ ಪುರುಷರಿಗೆ ನೀವು ಹೆಣ್ಣು ಕೊಡಾಕತ್ತಿಲ್ಲ ನೌಕರಿ ಇದ್ದಾರ ಕೊಡಾಕತ್ತೀರಿ ಅಥವಾ ದುಡ್ಡು ಇದ್ದವ್ ನೀವು ಹೆಣ್ಣು ಕೊಡಾಕತ್ತೀರಿ ಹಂಗ ನಾಳೆ ಫಸ್ಟ್ ನೈಟ್ ದಿನ ನಾವ್ ಯಾಕೆ ಬೇಕು ಫಸ್ಟ್ ನೈಟ್ ಮಾಡ್ಕೊತಿಲ್ಲ ಇಲ್ಲ ದುಡ್ಡಿನ ಮೇಲೆ ಸಂಸಾರ ಮಾಡ್ತೇವೆ ಇನ್ನೊಂದ್ ಏನಂದ್ರ ಈ ಮದುವೆನು ಟೆನ್ಷನ್ ಯಾಕ ಟೆನ್ಷನ್ ಅಂತ ತಲೆಯಾಗ ಬರ್ತದ ಏನು ಓಡಾಡ್ತಾವ ಮೊದಲನೇದಾಗಿ ನಮಗ್ ಮದುವೆ ಆಕೈತಿಲ್ಲೋ ಅನ್ನೋದೊಂದು ಟೆನ್ಷನ್ ನಾವು ಮದುವೆ ಆಕೈತಿತ್ತ ಅನ್ಕೊಂಡಲ್ಲ ಎಂತಾಗ ಸಿಗ್ತಾಳೋ ಟೆನ್ಷನ್ ಕರ್ರಗೆ ಸಿಗ್ತಾಳೋ ಬೆಳಗ್ಗೆ ಸಿಗ್ತಾಳೋ ಏನು ಲಾಸ್ಟಿಗೆ ಸಿಕ್ಕಳಪ್ಪ ಆಕಿ ಬಂಗಾರ ಹಾಕಿ ಮಾಡ್ಕೊಂಬರೋದು ಒಂದು ಟೆನ್ಷನ್ ಮದುವೆ ಆದ್ಮೇಲೆ ಈ ದೋಸ್ತರ ಪಾರ್ಟಿ ಕೊಡೋದು ಒಂದು ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ನೂರೇನು ಟೆನ್ಷನ್ ಗೊತ್ತ ನಿಮಗೆ ಏನು ಗೊತ್ತಾ ಒಟ್ಟು ಮದುವೆ ಯಾಕಾಗಲಿ ಕೇಳ್ತಂತ ಲಾಸ್ಟಿಗೆ ಎಲ್ಲ ಮುಗಿತು ಮದುವೆ ಏನೋ ಆತ ಲಾಸ್ಟಿಗೆ ಫಸ್ಟ್ ನೈಟ್ ಯಾವಾಗ ಆಗೈತೆ ಅನ್ನೋ ಟೆನ್ಷನ್ ಹೊಟ್ಟೆನ್ ಕೂಸು ರುಜು ಇದ್ದೋ ಟೆನ್ಷನ್ ನಾವು ಡೆಲಿವರಿ ಟೈಮ್ದಾಗ ಹೆಣ್ಣು ಹುಡ್ತಿದ್ದೋ ಗಂಡು ಹೊಡಿತೈತೆ ಅದೊಂದು ಟೆನ್ಷನ್ ಲಾಸ್ಟಿಗೆ ಹೋಯ್ತಿ ಮೇಲೆ ಹೆಣ್ಣು ಮಗ ಹೋಯ್ತು ಅಂತ ಲ್ಯಾಂಡ್ ಕೂದ ಬೆಳಗಾಗ ಆಕಿ ಫ್ಯೂಚರ್ ಬಗ್ಗೆ ಟೆನ್ಷನ್ ಮಾಡಿ ಲಾಸ್ಟಿಗೆ ಆಕಿ ಮದುವೆ ಮಾಡಿ ಕೊಡಕ್ಕೆ ಓಡಾಡ್ಬೇಕು ಲಾಸ್ಟ್ ಮದುವೆ ಮಾಡಿ ಕೊಟ್ಬೇಕು ಒಂದು ಟೆನ್ಷನ್ ಹಳೆ ಚಲೋದನ್ನ ನೋಡ್ಕೋಬೇಕು ಮಾವ ಪರಬರಿ ನೋಡ್ಕೋಬೇಕು ಆಯ್ತು ಕಣ್ಣ ಮುಗಕ್ಕೆ ಎಷ್ಟಲ್ಲ ಅದನ್ನ ನೋಡ್ಕೋಬೇಕು ಸಿಕ್ಕಾಬಿ ಟೆನ್ಷನ್ ಒಂದ್ ವೇಳೆ ಗಂಡು ಹೊಡ್ತಿಪ್ಪ ಏನೋ ಗಂಡು ಹೊಡ್ತಿದ್ದ ಖುಷಿಯಾಗಿರುವಂಗಿಲ್ಲ ಅವ್ನು ಲಾಸ್ಟಿಗೆ ಅವ್ನು ಕಲ್ಸಾಕ್ ಓಡಾಡ್ಬೇಕು ಅವ್ನು ನೌಕರಿ ಹಿಡಿಸ್ಬೇಕು ಲಾಸ್ಟಿಗೆ ಅವ್ನು ಎಂತ ತೆಗೆದ್ರು ಅಂತ ಗಂಟು ಹಾಕಬೇಕು ಹೇಗೆ ಬಂದ್ಮೇಲೆ ನಮ್ಮನ್ನು ನೋಡ್ಕೋತಲ್ಲ ಅನ್ನೋದು ಒಂದು ಟೆನ್ಷನ್ ವೃತ್ತಾಂತ ಅವನು ಮಂದಿ ಮುಂದೆ ಹೇಳ್ಕೊತಾರ ನನ್ನ ಮಗ ನಾನು ನೋಡ್ಕೋತಾ ನನ್ನ ಸೊಸೆ ನಾನು ನೋಡ್ಕೋತಾ ಮಂದಿ ಮುಂದೆ ಹೇಳ್ಕೊಂಡು ಅಡ್ಡಾಡೋದು ಒಂದು ಟೆನ್ಷನ್ ಎಲ್ಲ ಇಟ್ಟ ಟೆನ್ಷನ್ ಯಾಕೆ ಬೇಕು ಟೆನ್ಷನ್ ಎತ್ತರಿಂದ ಮದುವೆಯಿಂದ ಅದಕ್ಕೆ ಮದುವೆ ಯಾಕೆ ಬೇಕು ನಮಗೆ ಹೋಗಿ ಚಲೋ ಅಂತ ಮಠ ಹಿಡಿನಂದ್ರ ಆಲ್ರೆಡಿ ಹೋಗಿ ಟೆಂಟ್ ಹಾಕ್ಯಾರ ಹೊಸೊಳ್ಬೇಕು ಇನ್ಯಾರ ನಮ್ಮ ದೋಸ್ತರು ಹಡಿಸಿ ಮಾಡ್ತಾರೆ ಅವ್ರ ಇದ್ದ ಕಡೆ ನಮ್ಮ ಮಠ ಸೇರಂಗಿಲ್ಲ ಯಾಕಂದ್ರೆ ಅಲ್ಲಿ ಅವ್ರ ಇದ್ದ ಕಡೆ ನಾವು ಇದ್ದು ಅಂದ್ರೆ ಅಲ್ಲಿ ಏನಾಗೈತಿ ನಿತ್ಯಾನಂದ ಸ್ವಾಮೀಜಿಯನ್ನು ಮೀರಿಸುವಂಥ ಕೆಪಾಸಿಟಿ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ ಅದಕ್ಕೆ ಅವ್ರ ಇದ್ದ ಕಡೆ ನಾವು ಮಠಕ್ಕೆ ಹೆಜ್ಜೆ ಇಡುವಂಗೆ ಇನ್ನು ಇಟ್ಟು ಟೆನ್ಷನ್ಗಳನ್ನು ಮುರಿದು ನುಂಗಿ ಆ ಮುಂದುವರೆದ ಕೆಲವು ವಿಜ್ಞಾನಿಗಳು ಹೇಳ್ತಾರ ತಮ್ಮ ಮದುವೆ ಆಗಲ್ಲ ಜೀವನ ಕಂಪ್ಲೀಟ್ ಆಗೋದಿಲ್ಲ ಜೀವನ ಹೆಂಗ ಅಣ್ಣ ಹಣ್ಣಿಗೆಲ್ಲ ತಲೆ ಹೋಗಿ ಬಿಡ್ತೇನೆ ಕೈ ಕೆಲಸ ಕೊಡ್ತಿಲ್ಲೋ ಹಂಗಪ್ಪ ಇದಕ್ಕೂ ನೂರಾರು ದಾರಿಗಳು ಇರ್ತಾವ ಮದುವೆ ಎಲ್ಲಕ್ಕೂ ಉತ್ತರ ಅಲ್ಲ ಇಟ್ಟರೆ ಟೆನ್ಷನ್ ಅದಾವ ಅದಕ್ಕೆ ನಾವು ಮದುವೆ ಅನ್ನೋ ಕಾನ್ಸೆಪ್ಟ್ನ ಸ್ವಲ್ಪ ದೂರ ಇಟ್ಟು ಇದ್ರ ದೂರ ಇಟ್ಟು ನಾವು ಇಲ್ಲ ಅಂದ್ರೆ ನಾವು ಎಟ್ಟು ಹಾಕುದು ಆಮೇಲೆ ಜೀವನದಾಗ